ಹಾಯ್ ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶರಣ್. ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ಇದು ತುಂಬ ಸುಲಭವಾಗಿ ಪ್ರತಿಯೊಬ್ಬರಿಗೂ ಸಿಗುವಂಥ ಒಂದು ಹಣ್ಣು. ಈ ಹಣ್ಣಿನ ಬೆಲೆ ತುಂಬಾ ಕಡಿಮೆ. ಹಾಗೆ ಕೆಲವೊಬ್ಬರ ಮನೆ ಮುಂದೆ ಗಿಡದಲ್ಲಿ ಅಥವಾ ತೋಟದಲ್ಲಿ ಸೀಬೆ ಹಣ್ಣನ್ನು ನೋಡೇ ಇರ್ತೀರಲ್ವಾ. ಈ ಹಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ. ಏನಿದು ಬರೀ ಸೀಬೆ ಹಣ್ಣು, ಪೇರ್ಲೆ ಹಣ್ಣು ಅಂತ ಹೇಳಿ ತೆಗ್ದು ಹಾಕಬೇಡಿ. ಈ ಹಣ್ಣನ್ನು ತಿನ್ನೋದ್ರಿಂದ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಈ ಸೀಬೆ ಹಣ್ಣನ್ನು ಯಾರೆಲ್ಲ ತಿನ್ನಬಹುದು ಅನ್ನೋದು ಕೂಡ ತಿಳಿಸ್ತೀನಿ. ನೀವು ಈ ಸಂಗತಿಗಳನ್ನು ತಿಳ್ಕೊಂಡ್ರೆ ತುಂಬ ಶಾಕ್ ಆಗ್ತೀರಾ. ಮತ್ತು ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ, ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದೇ ಮೊದಲು ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಬಡವರ ಸೇಬು ಎಂದೇ ಖ್ಯಾತಿ ಪಡೆದಿರುವ ಸೀಬೆ ಅಥವಾ ಪೇರಳೆ ಹಣ್ಣು ಎಲ್ಲ ಕಾಯಿಲೆಗಳಿಗೂ ರಾಮಬಾಣ. ಸೇಬಿನ ಬದಲು ದಿನಕ್ಕೊಂದು ಸೀಬೆ ಹಣ್ಣು ತಿಂದು ವೈದ್ಯರಿಂದ ದೂರ ಇರಿ ಎಂದು ಹೇಳಬಹುದು. ಯಾಕೆಂದರೆ ಉತ್ತಮ ಹಣ್ಣುಗಳಲ್ಲಿ ಸೀಬೆ ಹಣ್ಣು ಕೂಡ ಒಂದು. ಅಗತ್ಯವಾಗಿ ಬೇಕಾಗಿರುವ ಪ್ರಮುಖ ಪೋಷಕಾಂಶಗಳು ಹೊಂದಿರುವ ಹಣ್ಣು ಇದು. ನೀವು ಸ್ಲಿಮ್ ಆಗಬೇಕು ಅಂದರೆ ನಿಮ್ಮ ಡಯಟ್ನಲ್ಲಿ ಸೀಬೆ ಹಣ್ಣನ್ನು ಸೇರಿಸಿಕೊಳ್ಳಬಹುದು. ಕಡಿಮೆ ಕ್ಯಾಲರಿಯನ್ನು ಹೊಂದಿರುವ ಈ ಹಣ್ಣು ದೇಹಕ್ಕೆ ವಿಟಮಿನ್ಗಳ ಮಹಾಪೂರೈಕೆಯನ್ನು ಪೂರೈಸುತ್ತದೆ. ಶರೀರದಲ್ಲಿ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡಲು ಇದು ಒಂದು ಉತ್ತಮವಾದಂಥ ಹಣ್ಣು. ಹಾಗೆ ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶವನ್ನು ಹೊಂದಿರುವ ಪೇರಲೆ ಹಣ್ಣು ಸೇವಿಸುವುದರಿಂದ ಆರ್ಥರೈಟಿಸ್ ಹಾಗೂ ಕಣ್ಣಿನ ಪೊರೆಯುಂಟಾಗುವಂತಹ ಕಾಯಿಲೆಗಳನ್ನು ದೂರ ಮಾಡ್ಕೋಬಹುದು. ಹಾಗೆ ಇದರಲ್ಲಿರುವಂತಹ ಅಧಿಕ ಫೈಬರ್ ಅಂಶ ದೇಹದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹೃದಯದ ಕಾಯಿಲೆಗಳನ್ನು ಸಹ ದೂರ ಮಾಡುತ್ತೆ. ಸಂಶೋಧನೆಯ ಪ್ರಕಾರ ಮಧುಮೇಹ ಕಾಯಿಲೆಯಿಂದ ನರಳುತ್ತಿರುವವರು ಸೀಬೆ ಹಣ್ಣನ್ನು ತಿನ್ನುವಾಗ ಅದರ ಮೇಲಿನ ಹಸಿರು ಸಿಪ್ಪೆಯನ್ನು ತೆಗೆದು ತಿಂದರೆ ತುಂಬ ಒಳ್ಳೆಯದು. ಏಕೆಂದರೆ ಅದರಲ್ಲಿನ ಅತ್ಯಧಿಕ ಗ್ಲೂಕೋಸ್ ಪ್ರಮಾಣ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಈ ಪೇರಲೆ ಹಣ್ಣಿನಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ಮತ್ತು ಪೊಟ್ಯಾಷಿಯಂ ಅಂಶಗಳನ್ನು ಹೊಂದಿದ್ದು ನಿಮ್ಮ ತ್ವಚೆಯ ಕಾಂತಿಯನ್ನು ಸಹ ಹೆಚ್ಚಿಸುತ್ತದೆ. ಇದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ ಒಂದು ಹಿಡಿಯಷ್ಟು ಸೀಬೆ ಎಲೆಗಳನ್ನು ತಗೊಂಡು ಅದನ್ನ ಪೇಸ್ಟ್ ರೀತಿಯಾಗಿ ತಯಾರಿಸ್ಕೊಳ್ಳಿ. ಅದನ್ನ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ನಿಮ್ಮ ಮುಖವನ್ನು ತಣ್ಣೀರಿನಲ್ಲಿ ತೊಳೆಯಿರಿ. ಈ ರೀತಿ ಮಾಡೋದ್ರಿಂದ ಮುಖದಲ್ಲಿರ್ತಕ್ಕಂಥ ಆಯಿಲಿನೆಸ್ ಹೋಗಿ ಚರ್ಮವು ಮತ್ತಷ್ಟು ಕಾಂತಿಯುತವಾಗಿ ಮಾಡುತ್ತೆ. ಫ್ರೆಂಡ್ಸ್, ಇದರಲ್ಲಿರುವ ವಿಟಮಿನ್ B6ನಿಂದ ಮೆದುಳನ್ನು ಚುರುಕುಗೊಳಿಸುತ್ತದೆ. ಓದುವ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿರುವ ಅಧಿಕ ನಾರಿನಾಂಶ ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಜಾಸ್ತಿ ಆಗದಂತೆ ತಡೆಗಟ್ಟುತ್ತದೆ. ಕೆಲವರಿಗೆ ಸೀಬೆ ಹಣ್ಣಿನಿಂದ ಗಂಟಲಲ್ಲಿ ಅಲರ್ಜಿ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಅಂಥವರು ಹಣ್ಣಿಗೆ ಉಪ್ಪು ಬೆರೆಸಿ ಸೇವಿಸಬಹುದು. ವೃದ್ಧರು, ಹಲ್ಲಿನ ತೊಂದರೆ ಇರುವವರು ಸೀಬೆ ಹಣ್ಣಿನ ಜ್ಯೂಸನ್ನು ಸೇವಿಸಬಹುದು. ಈ ಪೇರಳೆ ಹಣ್ಣಿನಿಂದ ಶೀತ, ನೆಗಡಿ ಉಂಟಾಗುವುದಿಲ್ಲ. ಬದಲಿಗೆ ಶೀತ, ನೆಗಡಿಯನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾವನ್ನು ನಾಶಗೊಳಿಸುತ್ತದೆ. ಈ ಗುಣದಿಂದ ಅತಿಸಾರ ಹಾಗೂ ವಾಂತಿ ಭೇದಿ ಇರುವ ಜನರು ಪೇರಲೆ ಹಣ್ಣನ್ನು ತಿನ್ನೋದ್ರಿಂದ ತುಂಬಾನೇ ಉತ್ತಮ. ಹಾಗೆ ಫ್ರೆಂಡ್ಸ್, ನೀವು ಒಬೆಸಿಟಿಯಿಂದ ಬಾಧೆ ಪಡುವವರಾದರೆ ಪ್ರತಿ ದಿವಸ ನಿಮ್ಮ ಆಹಾರದಲ್ಲಿ ಒಂದು ಪೇರಲೆ ಹಣ್ಣನ್ನು ಸೇವಿಸಿ. ಇದರಿಂದಾಗಿ ನೀವು ದಿನವಿಡೀ ಉತ್ಸಾಹದಿಂದ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀರಾ. ಹಾಗೆ ನಿಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ರೇಟನ್ನು ವೇಗವಾಗಿ ಹೆಚ್ಚಿಸಿ ನಿಮ್ಮ ಶರೀರದಲ್ಲಿ ಕೊಬ್ಬನ್ನು ಕರಗಿಸುವಂತಹ ಪೆಕ್ಟಿನ್ ಈ ಪೇರಲೆ ಹಣ್ಣಿನಲ್ಲಿ ಜಾಸ್ತಿಯಾಗಿ ಇರುತ್ತೆ. ಅದಕ್ಕಾಗಿ ಇದು ನಿಮ್ಮ ಶರೀರದಲ್ಲಿರುವಂತಹ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಹಾಗೆ ಈ ಸೀಬೆ ಹಣ್ಣಿನಲ್ಲಿ ಅಧಿಕವಾದ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಮುಖ್ಯವಾಗಿ ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಹಲ್ಲು ನೋವಿನ ಸಮಸ್ಯೆ, ಬಾಯಲ್ಲಿ ಬ್ಯಾಕ್ಟೀರಿಯಾ ಸಮಸ್ಯೆ ಇರುವವರು ಪೇರಲೆ ಹಣ್ಣಿನ ಎಲೆಯನ್ನ ಅಗೀತಾ ಬಂದರೆ
ಆ ಎಲೆಗಳ ರಸ ನಿಮ್ಮ ಹಲ್ಲನ್ನು ತುಂಬ ದೃಢವಾಗಿ ಮಾಡಿ ನಿಮ್ಮ ಹಲ್ಲುಗಳನ್ನು ತುಂಬ ಆರೋಗ್ಯವಾಗಿ ಇರಿಸುತ್ತೆ. ಅದರ ಜೊತೆಗೆ ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ಬಾಧೆ ಪಡ್ತಾ ಇರುವಂಥದ್ದು ಎಸಿಡಿಟಿ ಸಮಸ್ಯೆಯಿಂದ. ಎಸಿಡಿಟಿ ಇರುವವರು ಪ್ರತಿ ದಿವಸ ಒಂದು ಪೇರಲೆ ಹಣ್ಣನ್ನು ತಿಂದರೆ ತುಂಬಾ ಒಳ್ಳೆಯದು. ಏಕೆಂದರೆ ಇದು ಹೊಟ್ಟೆಯ ಉಬ್ಬರ, ಹೊಟ್ಟೆ ಉರಿ ತಕ್ಷಣವಾಗಿ ಕಡಿಮೆ ಮಾಡುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆಯಿಂದ ಬಾಧೆ ಪಡುವವರು ಹಣ್ಣಾದಂಥ ಒಂದು ಪೇರಲೆ ಹಣ್ಣಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ತಿನ್ನೋದ್ರಿಂದ ನಿಮ್ಮ ಮಲಬದ್ಧತೆ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ. ಇದನ್ನು ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ತಿನ್ನಬಹುದು. ಹಾಗೆ ಕೀಲು ನೋವು, ಮೂಳೆಗಳ ನೋವು, ಆರ್ಥರೈಟಿಸ್ನಂಥ ಸಮಸ್ಯೆಗಳಿಂದ ಬಾಧೆ ಪಡುವವರು ಇದನ್ನು ನಿಶ್ಚಿಂತವಾಗಿ ತಿನ್ನಬಹುದು. ಹಾಗೆ ಫ್ರೆಂಡ್ಸ್, ನೀವು ದಿನಕ್ಕೆ ಒಂದು ಪೇರಲೆ ಹಣ್ಣನ್ನು ತಿನ್ನೋದ್ರಿಂದ ನಿಮ್ಮ ಮೂಳೆಗಳನ್ನು ಮತ್ತಷ್ಟು ಗಟ್ಟಿಮುಟ್ಟಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಪೇರಲೆ ಹಣ್ಣು ಮಹಿಳೆಯರಿಗೆ ಒಂದು ವರ ಅಂತಾನೆ ಹೇಳ್ಕೋಬಹುದು. ಏಕೆಂದರೆ ಇನ್ಫೆರ್ಟಿಲಿಟಿ ಸಮಸ್ಯೆಯಿಂದ ಬಾಧೆ ಪಡ್ತಿರುವಂತಹ ಮಹಿಳೆಯರಾಗಿರಬಹುದು ಅಥವಾ ಪುರುಷರಾಗಿರಬಹುದು, ಪೇರಲೆ ಹಣ್ಣನ್ನ ಚೆನ್ನಾಗಿ ಅಗಿದು ತಿಂತಾ ಇದ್ರೆ ನಿಮ್ಮ ಶರೀರದಲ್ಲಿ ಫಿಲೆಟ್ ಚೆನ್ನಾಗಿ ಉತ್ಪತ್ತಿಯಾಗಿ ನಿಮ್ಮ ಇನ್ಫೆರ್ಟಿಲಿಟಿ ಅನ್ನೋದು ದೂರವಾಗಿ ನಿಮಗೆ ಸಂತಾನವಾಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಇದರಿಂದಾಗಿ ತಿಳ್ಕೊಳ್ಳಿ ಪೇರಲೆ ಹಣ್ಣಿಗೆ ಎಷ್ಟು ಪವರ್ ಇದೆ ಅಂತ. ಹಾಗೆ ಮೈಗ್ರೇನ್ ತಲೆನೋವಿನಿಂದ ಬಾಧೆ ಪಡುವವರು ಹಸಿಯಾದಂಥ ಪೇರಲೆಕಾಯನ್ನು ಚೆನ್ನಾಗಿ ತೆಗೆದುಬಿಟ್ಟು ನಿಮ್ಮ ತಲೆನೋವಿನ ಜಾಗದಲ್ಲಿ ಹಚ್ಕೊಳ್ಳಿ. ಇದರಿಂದಾಗಿ ಮೈಗ್ರೇನ್ ಸಮಸ್ಯೆ ಅನ್ನೋದು ದೂರವಾಗುತ್ತೆ. ಆದರೆ ಮೈಗ್ರೇನ್ ಸಮಸ್ಯೆಯಿಂದ ಬಾಧೆ ಪಡುವವರು ಸೂರ್ಯೋದಯಕ್ಕಿಂತ ಮೊದಲೇ ಈ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ನಿಮಗೆ ತಕ್ಷಣ ರಿಲೀಫ್ ಅನ್ನೋದು ದೊರೆಯುತ್ತೆ. ಹಾಗೆ ಪೇರಲೆ ಹಣ್ಣನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಹೆಚ್ಚಾಗಿ ಬಾಯಾರಿಕೆ ಆಗೋದಿಲ್ಲ. ಹಾಗೆ ಬೇಸಿಗೆಯಲ್ಲಿ ನಿಮ್ಮ ಶರೀರದಲ್ಲಿ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಬರೀ ಒಂದು ಪೇರಲೆ ಹಣ್ಣನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳು ದೊರೆಯುತ್ತೆ ಅಂತ. ಹಾಗಾಗಿ ನೀವು ಕೂಡ ಇನ್ಮೇಲೆ ಪ್ರತಿದಿನ ಒಂದು ಪೇರಲೆ ಹಣ್ಣನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.